ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆಯ ಸಂದರ್ಭದಲ್ಲಿ ಕ್ಯಾನ್ಸರ್ ಕಾಯಿಲೆ ಹಾಗೂ ಅದರ ಚಿಕಿತ್ಸೆ ಬಗ್ಗೆ ಸಾಮಾನ್ಯ ಜನರು ತಿಳಿದಿರಬೇಕಾದ ಅಂಶಗಳು ಈ ಕುರಿತು ತಿಳಿಸಿಕೊಡುತ್ತಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸುಹಾಸ್ ಕೆಆರ್. ಮೈಸೂರು ಆಕಾಶವಾಣಿಯ ಎಲ್ಲ ಕೇಳುಗ ಮಿತ್ರರಿಗೆ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಈ ತಿಂಗಳು ನಾವು ಕ್ಯಾನ್ಸರ್ ಜಾಗೃತಿ ಮಾಸವನ್ನಾಗಿ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕ್ಯಾನ್ಸರ್ ಬಗ್ಗೆ ತಿಳಿದಿರಬೇಕಾದಂಥ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಈ ದಿನ ನಮ್ಮ ನಿಲಯಕ್ಕೆ ಆಗಮಿಸಿದ್ದಾರೆ ಸರ್ಜಿಕಲ್ ಆನ್ಕಾಲಜಿಸ್ಟ್ ಆದಂತಹ ಡಾಕ್ಟರ್ ಸುಹಾಸ್ ಕೆಆರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಸ್ವಾಗತ ಡಾಕ್ಟರ್ ಸುಹಾಸ್ ಅವರೇ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸುಹಾಸ್ ಅವರೇ, ಬಹುಶಃ ನಮ್ಮ MBBS ದಿನಗಳಲ್ಲಿ ನಾವೆಲ್ಲ ತುಂಬ ಓದಿ ಗಹನ ಮಾಡ್ಕೊಳ್ಳೋದ ಇದ್ದಂಥ ಒಂದು ಡೆಫಿನಿಷನ್ ನೆನಪಾಗುತ್ತೆ. ಆ್ಯನ್ ಅಬ್ನಾರ್ಮಲ್ ಮಾಸ್ ಆಫ್ ಟಿಶ್ಯೂ ರಿಸಲ್ಟಿಂಗ್ ಫ್ರಮ್ ಅನ್ಕಂಟ್ರೋಲ್ಡ್, ಎಕ್ಸೆಸಿವ್, ಆಟೋನಾಮಸ್ ಆ್ಯಂಡ್ ಪರ್ಪಸ್ಲೆಸ್ ಪ್ರಾಲಿಫರೇಷನ್ ಆಫ್ ಸೆಲ್ಸ್ ವಿಚ್ ಪರ್ಸಿಸ್ ಈವನ್ ಆಫ್ಟರ್ ದ ಇನ್ಸೈಟಿಂಗ್ ಸ್ಟಿಮ್ಯುಲೈ ಇಸ್ ರಿಮೂವ್ಡ್. ಬಹುಶಃ ನಿಮಗೆ ಇನ್ನೂ ಚೆನ್ನಾಗಿ ನೆನಪಿರುತ್ತೆ ಅಲ್ವಾ? ಹೌದು. ಸೊ ಹಾಗಾಗಿ ಈ ಕ್ಯಾನ್ಸರ್ ಅಂದರೆ ಏನು ಅನ್ನೋದನ್ನು ಒಂದು ಡೆಫಿನಿಷನ್ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡಬಹುದಾ? ನಾರ್ಮಲ್ ನಮ್ಮ ದೇಹದಲ್ಲಿ ಸೆಲ್ಸ್ ಅಂತ ಡಿವೈಡ್ ಆಗ್ತಾನೆ ಇರುತ್ತೆ. ಏನಕ್ಕೆ? ಡೆವಲಪ್ಮೆಂಟ್ಗೋಸ್ಕರ, ಬಾಡಿ ರಿಪೇರ್ಗೋಸ್ಕರ ದೇಹದಲ್ಲಿ ಕಂಟಿನ್ಯೂಸ್ ಆಗಿ ರಿಪೇರ್ ರೀಜನರೇಷನ್ ನಡೀತಾನೆ ಇರುತ್ತೆ. ಬಟ್ ಈ ರಿಪೇರ್ ರೀಜನರೇಷನ್ ಒಂದು ರೆಗ್ಯುಲೇಟೆಡ್ ಗ್ರೋತ್, ಒಂದು ಎಂಡ್ ಪಾಯಿಂಟ್ ಅಂತ ಇರುತ್ತೆ. ಸೊ ಈ ಎಂಡ್ ಪಾಯಿಂಟ್ ಏನಿದೆ ಡಿಸೈಡ್ ಆಗುತ್ತೆ ಅಂದರೆ ಇಷ್ಟು ಸೆಲ್ಸ್ ಡಿವೈಡ್ ಆದಮೇಲೆ ಆ ಸೆಲ್ ಹ್ಯಾಸ್ ಟು ಎಂಡ್ ಇಸ್ ಲೈಫ್ ಅಂತ. ದರ್ ಇಸ್ ಅ ಮಾರ್ಟಾಲಿಟಿ. ಸೊ ಈ ಮಾರ್ಟಾಲಿಟಿ ಅದು ಮೀರಿ ಯಾವ್ದಾದ್ರು ಸೆಲ್ ಸ್ಟ್ರೆಂತ್ ಬಂದ್ರೆ ದೆನ್ ದಟ್ ಇಸ್ ಕಾಲ್ಡ್ ಆಸ್ ಅ ಕ್ಯಾನ್ಸರ್ ಸೆಲ್. ಅಂದ್ರೆ ಇದಕ್ಕೆ ಒಂದು ಎಂಡ್ ಪಾಯಿಂಟ್ ಇಲ್ಲ. ಈ ಕ್ಯಾನ್ಸರ್ ಸೆಲ್ಗಳು ಸಾಯೋದೇ ಇಲ್ಲ. ಅದೇ ಇದರದ ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದ್ರೆ ಮರಣವೇ ಇಲ್ಲದ ಸೆಲ್ಗಳು ಇದು. ಸೊ ಆ ರೀತಿ ಕ್ಯಾನ್ಸರ್ ಸೆಲ್ಗಳು ಆ ಲಿಮಿಟ್ ಅನ್ನ, ಆ ಒಂದು ಕಂಟ್ರೋಲ್ ಅನ್ನ ಮೀರಿ ಬೆಳೆದಾಗ ನಾವು ಅದನ್ನ ಕ್ಯಾನ್ಸರ್ ಅಂತ ಹೇಳ್ತೀವಿ. ಟ್ಯೂಮರ್ ಹಾಗೂ ಕ್ಯಾನ್ಸರ್ ಇವೆರಡರ ನಡುವಿನ ಒಂದು ವ್ಯತ್ಯಾಸ ಏನು? ಟ್ಯೂಮರ್ ಅಂತಂದ್ರೆ ಒಂದು ಗೆಡ್ಡೆ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ಈ ಗೆಡ್ಡೆ ಕ್ಯಾನ್ಸರ್ ಆಗ್ಬೋದು ಅಥವಾ ಮಾಮೂಲಿ ಗೆಡ್ಡೆ ಅಂದ್ರೆ ಬಿನೈನ್ ಟ್ಯೂಮರ್ ಅಂತಾನು ಹೇಳ್ತೀವಿ. ಬೇಸಿಕ್ ಡಿಫ್ರೆನ್ಸ್ ಏನಂತಂದ್ರೆ ಟ್ಯೂಮರ್ ಅಂತಂದ್ರೆ ಅಲ್ಲೇ ಒಂದು ಗೆಡ್ಡೆಯಾಗಿ ಬೆಳೆಯುತ್ತೆ. ಬಟ್ ಆ ಬಿನೈನ್ ಟ್ಯೂಮರ್ ಅಲ್ಲಿ ಬೇರೆ ಕಡೆ ಹರಡುವಂತ ಸ್ಟ್ರೆಂತ್ ಇರೋದಿಲ್ಲ. ಸೊ ಕ್ಯಾನ್ಸರ್ ಅಂತಂದ್ರೆ ಬೈ ಡೆಫಿನೇಷನ್ ಅದರದ ನೇಚರ್ ಅಲ್ಲೇ ಅದು ಬೇರೆ ಕಡೆ ಹರಡುವಂತ ಶಕ್ತಿ ಇರಬೇಕು. ಸೊ ಬಿನೈನ್ ಮೀನ್ಸ್ ಈಗ ಒಂದೇ ಕಡೆ ಗೆಡ್ಡೆ ಬೆಳೀತಾ ಇದೆ. ಕ್ಯಾನ್ಸರ್ ಅಂತಂದ್ರೆ ನಾವು ಹೇಳುವ ಹಾಗೆ ಅದು ಬೇರೆ ಕಡೆ ಹರಡುವಂತ ಕ್ಷಮತೆ ಹೊಂದಿರುತ್ತೆ. ನಮ್ಮ ದೇಶದಲ್ಲಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಎಪಿಡೆಮಿಯಾಲಜಿಯನ್ನು ನೋಡಿದಾಗ ಏನು ಗಮನಕ್ಕೆ ಬರುತ್ತೆ? ಕ್ಯಾನ್ಸರ್ನ ಪ್ರಮಾಣ ಎಷ್ಟಿದೆ, ಹೇಗಿದೆ? ಇವತ್ತಿನ ದಿನಗಳಲ್ಲಿ ಕ್ಯಾನ್ಸರ್ ಡೆಫಿನೆಟ್ಲಿ ತುಂಬಾ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಪ್ರಾಬಬ್ಲಿ ಇನ್ನು ಕೆಲವು ವರ್ಷಗಳಲ್ಲಿ ವರ್ಲ್ಡ್ ಕ್ಯಾನ್ಸರ್ ಕ್ಯಾಪಿಟಲ್ ಅಂತ ಇಂಡಿಯಾನ ಘೋಷಣೆ ಮಾಡುವಷ್ಟು ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಈಗಿನ ಬೇರೆ ರೋಗಗಳಿಗೆ ಕಂಪೇರ್ ಮಾಡ್ತಾ ಹೋದ್ರೆ ನಾವು ಕ್ಯಾನ್ಸರ್ ಇಂದ ಸಾಯುವಂತ ನಂಬರ್ಸ್ ಏನಾಗ್ತಾ ಇದೆ ಅದು ಆಲ್ಮೋಸ್ಟ್ ಈಗ ಸೆಕೆಂಡ್ ಸ್ಟಾಪ್ ಅಲ್ಲಿ ಇದೆ ಈಗ. ಸೊ ಈಗ ಲೇಟೆಸ್ಟ್ ನಂಬರ್ಸ್ ನೋಡಿದ್ರೆ ಎಸ್ಪೆಷಲಿ ಫೀಮೇಲ್ಸ್ ಅಲ್ಲಿ ಅಟ್ಲೀಸ್ಟ್ 1 in every 10 women are getting cancer. So that is very dangerous. And second thing is ನಾವು ಒಂದು 10-15 years ಬ್ಯಾಕ್ ಏನ್ ನೋಡ್ತಾ ಇದ್ವಿ ಅಂತಂದ್ರೆ ಕ್ಯಾನ್ಸರ್ ಅಂತಂದ್ರೆ ಏಜ್ ಆಫ್ ಎಲ್ಡರ್ಲಿ ಅಂತ ಹೇಳ್ತಾ ಇದ್ವಿ. 60 ವರ್ಷ 50 ವರ್ಷ ಅಂತ ಹೇಳ್ತಾ ಇದ್ವಿ. ಈಗ ದ ಕ್ಯಾನ್ಸರ್ ನಂಬರ್ಸ್ ಆರ್ ಇನ್ಕ್ರೀಸಿಂಗ್ ಇನ್ ಯಂಗರ್ ಏಜ್ ಗ್ರೂಪ್. ಅಂತಂದ್ರೆ ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ ನಾವು ನೋಡಿದಾಗ ಒಂದು 60-70 ಅಲ್ಲಿ ಯೂಶುವಲ್ ಕಾಮನ್ ಆಗಿ ಬರ್ತಾ ಇತ್ತು. ಈಗ ಲಾಸ್ಟ್ ವೀಕ್ ಅಲ್ಲಿ ನಂದು OPD ಅಲ್ಲಿ ಆಲ್ಮೋಸ್ಟ್ 10 ಜನ ನೋಡಿದವರಲ್ಲಿ 5 ಜನ 30 ಇಂದ 35 ಏಜ್ ಗ್ರೂಪ್ ಇರೋರು. ಸೊ ಟ್ರೆಂಡ್ ಇಸ್ ಚೇಂಜಿಂಗ್. ಅಂದ್ರೆ ಇಟ್ ಇಸ್ ಬಿಕಮ್ ಮೋರ್ ಅಗ್ರೆಸಿವ್. ಇಟ್ ಸ್ಟಾರ್ಟೆಡ್ ಟು ಕಮ್ ಅರ್ಲಿ. ಅಂದ್ರೆ ಯಂಗರ್ ಏಜ್ ಗ್ರೂಪ್ ಅಲ್ಲಿ ಬರ್ತಾ ಇದೆ, ವಿಚ್ ಇಸ್ ವೆರಿ ಡೇಂಜರಸ್. ಕ್ಯಾನ್ಸರ್ನ ಬರುವಿಕೆಗೆ ಕಾರಣಗಳು ಏನು ಅಂತ ಹೇಳ್ತೀರಾ? ನಮ್ಗೆ ಒಂದು ಮೋಸ್ಟ್ ಕಾಮನ್ ಕ್ವಶನ್ ಕೇಳೋದು, ನಾನು ಏನೂ ತಪ್ಪು ಮಾಡಿಲ್ಲ ಆದ್ರೂ ನನಗೆ ಯಾಕೆ ಏನು ದುಶ್ಚಟಗಳಿಲ್ಲ, ಏನು ಚಟ ಇಲ್ಲ, ನಾನು ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ತಿದ್ದೆ, ಹೆಲ್ದಿ ಫುಡ್ ತಿಂತಾ ಇದ್ದೆ. ಸೊ
ಇದು ಖಂಡಿತ ಸರಿ, ಅಂದರೆ ಪೇಷಂಟ್ದು ತಪ್ಪು ಅಂತ ಎಲ್ಲಾದ್ರೂ ನಾವು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ 90% ಅಲ್ಲಿ ಕಾರಣ ಎಕ್ಸಾಕ್ಟ್ ಆಗಿ ಹೇಳೋದು ತುಂಬ ಕಷ್ಟ. ಎಸ್ಪೆಷಲಿ ಫಿಮೇಲ್ ಕ್ಯಾನ್ಸರ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ ಅಥವಾ ಸರ್ವೈಕಲ್ ಅಂದರೆ ಯೂಟ್ರಸ್ ಕ್ಯಾನ್ಸರ್, ಸೊ ಇದರಲ್ಲಿ ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಮೇಲ್ಸಲ್ಲಿ ನಾವು ಒಂದು ಸಿಗ್ನಿಫಿಕೆಂಟ್ ಅಮೌಂಟ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಯಾಕೆಂದರೆ ಮೇಲ್ಸಲ್ಲಿ ಮೆಜಾರಿಟಿಯಲ್ಲಿ ಬರುವಂಥದ್ದು ತಂಬಾಕು ಮತ್ತು ಅದರದ್ದು ಪ್ರಾಡಕ್ಟ್ಸ್ ಇಂದ. ಸೊ ಸ್ಮೋಕಿಂಗ್ ಆಗಲಿ ಅಥವಾ ಪಾನ್ ಆ ಥರ ಯಾವುದೇ ಒಂದು ಅದರದ್ದು ಪ್ರಾಡಕ್ಟ್ಸ್, ಗುಟ್ಕಾ, ಸೊ ಈ ರೀತಿ ಪ್ರಾಡಕ್ಟ್ಸ್ ಇಂದ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೆಕೆಂಡ್ ಥಿಂಗ್ ಇಸ್, ಕೆಲವರಿಗೆ ಈಗ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಅಥವಾ ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಇರುತ್ತೆ, ಅದು ಲಾಂಗ್ ಟರ್ಮ್ ಅಲ್ಲಿ ಒಂದು ಲಿವರ್ ಕ್ಯಾನ್ಸರ್ ಮಾಡುವಂತ ಚಾನ್ಸಸ್ ಇರುತ್ತೆ. ಥರ್ಡ್ ಕಾಮನ್ ಕಾಸ್ ಅಂತಂದ್ರೆ ಈಗ ಸರ್ವೈಕಲ್ ಕ್ಯಾನ್ಸರ್. ಸೊ ಸರ್ವೈಕಲ್ ಕ್ಯಾನ್ಸರ್ ಹ್ಯಾಪನ್ಸ್ ಬಿಕಾಸ್ ಆಫ್ HPV ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್. ಸೊ ಈ ಇನ್ಫೆಕ್ಷನ್ ಇಂದ ಲಾಂಗ್ ಟರ್ಮ್ ಅಂದ್ರೆ ಡೆಕೇಡ್ಸ್ ಟುಗೆದರ್ ಅದು ಇರಿಟೇಷನ್ ಮಾಡಿ ದೆನ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಮತ್ತು ಕೆಲವು ಕೆಮಿಕಲ್ ಎಕ್ಸ್ಪೋಜರ್ಸ್, ಸೊ ಅದು ಕೂಡ ಹ್ಯಾಸ್ ನೋನ್ ಟು ಕಾಸ್, ಅಂದ್ರೆ ಆಸ್ಬೆಸ್ಟಾಸ್ ಇರ್ಬೋದು, ಅಂದ್ರೆ ಈಗ ವರ್ಕ್ ಅಲ್ಲಿ ಎಕ್ಸ್ಪೋಜರ್ ಆಗುವಂತ ಕೆಮಿಕಲ್ಸ್ ಅಲ್ಲಿ. ಸೊ ಈ ರೀತಿ ಕೆಲವು ಪ್ರಿಡಿಕ್ಟಬಲ್ ಕಾಸಸ್ ಇದೆ, ಅಂದ್ರೆ ಗೊತ್ತಿರುವಂತದ್ದಿದೆ. ಬಟ್ ಇನ್ ಮೆಜಾರಿಟಿ ಈಗ ನಾವು ಇದೇ ಕಾರಣಕ್ಕೆ ಬಂದಿದೆ ಅಂತ ಹೇಳುವಂತ ಚಾನ್ಸಸ್ ತುಂಬಾ ಕಡಿಮೆ. ಅಂಡ್ ವೆರಿ ರೇರ್ಲಿ ಒಂದು 5 to 10% ಅಲ್ಲಿ ಜೆನೆಟಿಕ್ ಕಾಸ್ ಇರುತ್ತೆ, ಅಂದ್ರೆ ಆ ಜೀನಲ್ಲೇ ಒಂದು ಮಿಸ್ಟೇಕ್ ಇರುತ್ತೆ. ಎಸ್ಪೆಷಲಿ ಎಕ್ಸಾಂಪಲ್ ನಾವು ಒಂದು ಬ್ರಾಕಾ ಅಂತೀವಿ, BRCA ಜೀನ್ ಅಂತ ಹೇಳ್ತೀವಿ. ಸೊ ಈ ಜೀನ್ ಇದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಓವೇರಿಯನ್ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹೀಗೆ ನಾನು ಇಷ್ಟು ಹೇಳಿದ್ರು ದಿಸ್ ಕಾನ್ಸ್ಟಿಟ್ಯೂಟ್ಸ್ ಓನ್ಲಿ ಅಬೌಟ್ 10 to 15% ಆಫ್ ದ ಕೇಸಸ್. ಸೊ ನಮ್ಮ 75 to 85% ಕೇಸಸ್ ನಮಗೆ ಎಕ್ಸಾಕ್ಟ್ ಸ್ಪೆಸಿಫೈ ಮಾಡೋಕ್ಕಾಗಲ್ಲ ಕಾರಣ. ಓಕೆ, ಈಗ ಸ್ಕ್ರೀನಿಂಗ್ ಅಂತ ಬಂತು. ಆರೋಗ್ಯಕರವಾದ ಪಾಪ್ಯುಲೇಷನ್ ಅಲ್ಲಿ ನಾವು ಸ್ಕ್ರೀನ್ ಮಾಡಿ ಹುಡುಕಿ ತೆಗಿಬಹುದು ರಿಸ್ಕ್ ಅಲ್ಲಿ ಇರೋರ್ನಂತ. ಸ್ಕ್ರೀನಿಂಗ್ ಬಗ್ಗೆ ಒಂದು ವಿವರಣೆ ಕೊಡ್ಬಹುದಾ? ಈಗ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಏನಿದೆ ಮೆಜಾರಿಟಿಯಲ್ಲಿ ನಾವು ಹೆಲ್ದಿ ಇಂಡಿವಿಜುವಲ್ಸ್ ಅಲ್ಲಿ ಮಾಡ್ತೀವಿ. ಸೊ ನಮಗೆ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ನನಗೇನು ತೊಂದರೆ ಇಲ್ಲ, ಸೊ ಯಾಕೆ ನಾನು ಸ್ಕ್ರೀನ್ ಮಾಡಿಸ್ಕೋಬೇಕು ಅಂತ ಕೇಳೋರೆ ಜಾಸ್ತಿ. ಹಾಗಾಗಿ ಸ್ಕ್ರೀನಿಂಗ್ ಈಸ್ ಡನ್ ಫಾರ್ ಅ ಹೆಲ್ದಿ ಇಂಡಿವಿಜುವಲ್, ಅಂದ್ರೆ ಯಾವುದು ಸಿಂಪ್ಟಮ್ಸ್ ಇರೋದಿಲ್ಲ, ಯಾವುದು ಪ್ರಾಬ್ಲಮ್ ಇರೋದಿಲ್ಲ ಅನ್ನೋರಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಯೂಶುವಲಿ ಈಗ ಗೌರ್ಮೆಂಟ್ ರೆಕಮೆಂಡೆಡ್ ಅಥವಾ ಗೈಡ್ಲೈನ್ಸ್ ರೆಕಮೆಂಡೆಡ್ ಏನು ಹೇಳುತ್ತೆ ಅಂತಂದ್ರೆ ವಿಮೆನ್ ಅಲ್ಲಿ 40 ವರ್ಷ ದಾಟಿರೋರಲ್ಲಿ ನಾವು ಈ ಸ್ಕ್ರೀನಿಂಗ್ ನ ಮಾಡ್ತೇವೆ. ಯೂಶುವಲಿ ಮ್ಯಾಮೋಗ್ರಾಮ್, ಅಲ್ಟ್ರಾಸೌಂಡ್ ಮತ್ತೆ ಪ್ಯಾಪ್ಸ್ಮಿಯರ್, ಇದು 3 ಇನ್ಕ್ಲೂಡ್ ಮಾಡ್ತೀವಿ. ಬಿಕಾಸ್ ದೀಸ್ ಆರ್ ದ ಮೋಸ್ಟ್ ಕಾಮನ್ ಕಾಸಸ್. ಈಗ ಹೆಂಗಸರಲ್ಲಿ ಇಂಡಿಯಾದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಇದೆ, ಅದು ಬಿಟ್ರೆ ಸರ್ವೈಕಲ್ ಕ್ಯಾನ್ಸರ್, ಅದು ಬಿಟ್ರೆ ಅಂಡಾಶಯ ಮತ್ತೆ ಯುಟ್ರೈನ್ ಕ್ಯಾನ್ಸರ್. ಸೊ ಹಾಗಾಗಿ ಈ 3 ಕ್ಯಾನ್ಸರ್ನ ನಾವು ಡಿಟೆಕ್ಟ್ ಮಾಡೋದಕ್ಕೆ ಈ 3 ಟೆಸ್ಟ್ಗಳನ್ನ ಮಾಡ್ತೀವಿ. ಮೇಲ್ಸ್ ಅಲ್ಲಿ ವಿ ಡು ನಾಟ್ ಹ್ಯಾವ್ ಅ ಸ್ಕ್ರೀನಿಂಗ್ ಎಕ್ಸೆಪ್ಟ್ ಫಾರ್ ಒಂದು PSA ಅಂತ ಮಾಡ್ತೀವಿ, ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಚೆಕ್ ಮಾಡ್ತೀವಿ. ಅದು ಬಿಟ್ರೆ ಸ್ಕ್ರೀನಿಂಗ್ ಮಾಡುವಂಥದ್ದು ಬೇರೆದು. ಈಗ ಕೆಲವರಿಗೆ ತಂಬಾಕು ಹೋಗಿತಾ ಇರ್ತಾರೆ, ಅಂಥವ್ರಲ್ಲಿ ನಾವು ಜನರಲ್ ಸ್ಕ್ರೀನಿಂಗ್ ಅಂದ್ರೆ ಚೆಕ್ಅಪ್ ಮಾಡೋದಷ್ಟೇ. ಅಂದ್ರೆ ಯಾರೋ ಕ್ಯಾನ್ಸರ್ ಡಾಕ್ಟರ್ ಇರ್ತಾರೆ, ಅವರು ಚೆಕ್ ಮಾಡೋದನ್ನೇ ವಿ ಥಿಂಕ್ ಇಟ್ ಆಸ್ ಸ್ಕ್ರೀನಿಂಗ್. ಸೊ ಇದು ಎಲ್ಲರಿಗೂ ರೆಕಮೆಂಡೆಡ್. ಅಂದ್ರೆ ಮೋರ್ ದೆನ್ 40 years ಎವ್ರಿ ವಿಮೆನ್ ಹ್ಯಾಸ್ ಟು ಅಂಡರ್ಗೋ ಸ್ಕ್ರೀನಿಂಗ್. ಎಷ್ಟು ಸಮಯಕ್ಕೆ ನಾವು ಇದನ್ನ ಮಾಡಬೇಕು? ಇಯರ್ಲಿ ಒನ್ಸ್, ಅಂದ್ರೆ ಪ್ರತಿ ವರ್ಷ ಎಲ್ಲ ಹೆಂಗಸರು ಅದನ್ನ ಚೆಕ್ ಮಾಡ್ಕೋಬೇಕು. ಅಂಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಅಂದ್ರೆ ಹೆಂಗಸರು ತಿಂಗಳಿಗೆ ಒಂದು ಸಲ ಎದೆ ಭಾಗನ ಒಂದು ಸಲ ಚೆಕ್ ಮಾಡ್ಕೊಂಡು ಯಾವುದು ಗಂಟು ಇಲ್ಲ ಅಥವಾ ಯಾವುದು ಬ್ಲಡ್ ಡಿಸ್ಚಾರ್ಜ್ ಇಲ್ಲ ನಿಪ್ಪಲಲ್ಲಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇನ್ನು ತಪಾಸಣೆ ವಿಷಯಕ್ಕೆ ನಾವು ಬಂದಾಗ ಯಾವೆಲ್ಲ ಪರೀಕ್ಷೆಗಳು ಅವಶ್ಯಕತೆ ಬೀಳುತ್ತೆ ಒಂದು ಕ್ಯಾನ್ಸರ್ನ ನಾವು ಡಿಟೆಕ್ಟ್ ಮಾಡಬೇಕು ಅಂತಂದ್ರೆ, ನೀವು ಡಯಾಗ್ನೋಸಿಸ್ ಅಲ್ಲಿ ಅರೈವ್ ಆಗಬೇಕು ಅಂತ ಹೇಳಿದ್ರೆ? ಈಗ ಒಂದೊಂದು ದೇಹದ ಅಂಗದಕ್ಕೆ ಡಿಫ್ರೆಂಟ್ ಕ್ಯಾನ್ಸರ್ಗಳು ಇರೋ ಹಾಗೆ ಪ್ರತಿಯೊಂದಕ್ಕೂ ಒಂದೊಂದು ಸಿಂಪ್ಟಮ್ಸ್ ಬೇರೆ ಬೇರೆ ಇರುತ್ತೆ. ಸೊ ಆ ಸಿಂಪ್ಟಮ್ಸ್ ನೋಡಿ ನಾವು ಇನ್ವೆಸ್ಟಿಗೇಷನ್ ವೈಸ್ ಡಿಫ್ರೆಂಟ್ ಆಗುತ್ತೆ. ಅಂದ್ರೆ ಈಗ ಮೆಜಾರಿಟಿಯಲ್ಲಿ ವಿ ಡೂ ಸಮಥಿಂಗ್ ಕಾಲ್ಡ್ ಬಯಾಪ್ಸಿ. ಅಂದ್ರೆ ಆ ಒಂದು ಕ್ಯಾನ್ಸರ್ನ ಒಂದು ಭಾಗ ಟೆಸ್ಟಿಂಗ್, ಒಂದು ಸಣ್ಣ ಒಂದು ಮಿಲಿಮೀಟರ್, ಒಂದು 2 millimeter ತುಣುಕನ್ನ ತಗೊಂತೇವೆ. ಸೊ ಆ ಟೆಸ್ಟಿಂಗ್ ಅಲ್ಲಿ ನನಗೆ ಕನ್ಫರ್ಮ್ ಆಗುವಂಥದ್ದು, ಆ ಕ್ಯಾನ್ಸರ್ ಕನ್ಫರ್ಮೇಶನ್ ಮಾಡುವಂಥದ್ದು FNAC ಅಥವಾ ಬಯಾಪ್ಸಿ. ಈ ವಿಧಾನದಿಂದ ಒಂದು ಸಲ ಅದು ಕ್ಯಾನ್ಸರ್ ಕನ್ಫರ್ಮ್ ಆದಮೇಲೆ ಅದರದ್ದು ಕ್ಯಾನ್ಸರ್ದು ನೇಚರ್ ಮತ್ತೆ ಟೈಪ್ ಎಲ್ಲ ಈ ಬಯಾಪ್ಸಿಯಲ್ಲಿ ಗೊತ್ತಾಗ್ತದೆ. ಸ್ಟೇಜಿಂಗ್ ಅಂತ ಹೇಳ್ತೀವಿ. ಮೆಜಾರಿಟಿ ಆಫ್ ದ ಕ್ಯಾನ್ಸರ್ಸ್ ಅಲ್ಲಿ ನಾವು ಒಂದು ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಈ ಪೆಟ್ ಸ್ಕ್ಯಾನ್ ಏನೇ ಹೇಳುತ್ತೆ, ನನಗೆ ಆ ಕ್ಯಾನ್ಸರ್ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಆ ಅಂಗದಿಂದ ಬೇರೆ ಕಡೆ ಹರಡಿದ್ಯಾ ಅನ್ನೋದು ಆ ಪೆಟ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ. ಅಂಡ್ ಕೆಲವು ಕ್ಯಾನ್ಸರ್ಗಳಿಗೆ ಅವಶ್ಯಕತೆ ಇರೋದಿಲ್ಲ, ಕೆಲವುದಕ್ಕೆ ಬೇಕಾಗ್ತದೆ. ಅಂದ್ರೆ ಆ ಕ್ಯಾನ್ಸರ್ದು ನೇಚರ್ ಮೇಲೆ ನಿಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡುವಂತ ಡಾಕ್ಟರ್ ಅದನ್ನ ಸಜೆಸ್ಟ್ ಮಾಡ್ತಾರೆ. ಕೆಲವರಿಗೆ ನಮಗೆ MRI ಸಾಕಾಗ್ತದೆ, ಕೆಲವರಲ್ಲಿ ನಾವು CT ಸ್ಕ್ಯಾನ್ ಮಾಡ್ತೇವೆ. ಮತ್ತೆ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಬೇರೆ ತರನೇ ಇನ್ವೆಸ್ಟಿಗೇಷನ್ಸ್ ಬರುತ್ತೆ, ಅದರ ಸೈಟೋಮೆಟ್ರಿ ಆ ರೀತಿ ಬೇರೆ ಟೆಸ್ಟ್ಗಳು ಇದರಲ್ಲಿ ಬರುತ್ತೆ. ಈಗ ಬಯಾಪ್ಸಿ ಅಂತ ಹೇಳಿದ್ರಿ, ಒಂದು ಕಾಮನ್ ಪ್ರಶ್ನೆ ಬರುತ್ತೆ. ಈ FNAC ಅಥವಾ ಟ್ರೂ ಕಟ್ ಬಯಾಪ್ಸಿ 2 ವಿಧವಾದ ಒಂದು ಬಯಾಪ್ಸಿ ಟೆಸ್ಟ್ಗಳಿದೆ. ಇವೆರಡರಲ್ಲಿ ನಿಮ್ಮ ರೆಕಮೆಂಡೇಶನ್ ಯಾವುದರ ಬಗ್ಗೆ ಮತ್ತೆ ಯಾಕೆ?
ಮೆಜಾರಿಟಿಯಲ್ಲಿ ನಾವು ಬಯಾಪ್ಸಿನ ಪ್ರಿಫರ್ ಮಾಡ್ತೀವಿ. ಏಕೆಂತಂದ್ರೆ ಬಯಾಪ್ಸಿಯಲ್ಲಿ ನನಗೆ ಒಂದು ಕ್ಯಾನ್ಸರ್ ಕನ್ಫರ್ಮೇಶನ್ ಆಗುತ್ತೆ, ಮತ್ತೆ ಅದರಲ್ಲಿ ನಾವು ಫರ್ದರ್ ಟೆಸ್ಟಿಂಗ್ ಮಾಡ್ತೀವಿ ಟು ನೋ ದ ನೇಚರ್. ಈ ನೇಚರ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ವಿ ಡೂ 3 ಟೆಸ್ಟ್, ER, PR ಮತ್ತೆ HER2 ಅಂತ. ಸೊ ಇದು ಏನ್ ಬರುತ್ತೆ ಅನ್ನೋದ್ರ ಮೇಲೆ ನಾನು ಪೇಷಂಟ್ಗೆ ಫಸ್ಟ್ ಆಪರೇಷನ್ ಮಾಡ್ತೀನ ಅಥವಾ ಕೀಮೋಥೆರಪಿ ಕೊಟ್ಟು ಆಮೇಲೆ ಆಪರೇಷನ್ ಮಾಡ್ತೀನಿ ಅನ್ನೋದು ಡಿಸೈಡ್ ಆಗುತ್ತೆ. FNAC ಅಲ್ಲಿ ಇದನ್ನ ಕಂಡುಹಿಡಿಯೋ ಚಾನ್ಸಸ್ ತುಂಬಾ ಕಡಿಮೆ. ಸೊ ಹಾಗಾಗಿ 2 ಸಲ ಪೋಕ್ ಮಾಡೋ ಬದಲು ಒಂದೇ ಸಲಕ್ಕೆ ಬಯಾಪ್ಸಿ ಮಾಡಿದ್ರೆ ಒಂದು ಕನ್ಫರ್ಮೇಶನ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಟೈಪ್ ಆಫ್ ಕ್ಯಾನ್ಸರ್. ಯಾಕೆಂದ್ರೆ ಕೆಲವರಲ್ಲಿ ನಾವು ಡಿಫೈನ್ ಮಾಡ್ತೀವಿ ಟ್ರೀಟ್ಮೆಂಟ್ ನ ಬೇಸ್ಡ್ ಆನ್ ದ ಟೈಪ್. ಸೊ ಹಾಗಾಗಿ ನಮ್ಮ ತುಂಬಾ ಡಿಸಿಷನ್ಸ್ ಚೇಂಜ್ ಆಗುತ್ತೆ ಟೈಪ್ ಮೇಲೆ. ಕೆಲವು ಸಲ ಆಬ್ವಿಯಸ್ ಆಗಿರುತ್ತೆ, ಬಟ್ ಪೆಥಾಲಜಿಯಲ್ಲಿ ನಮಗೆ ಬೇರೆ ಅಂತ ಬಂದಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ನಾವು ಕೂಡ ಚೇಂಜ್ ಮಾಡ್ತೀವಿ. ಸೊ ಹಾಗಾಗಿ ಬಯಾಪ್ಸಿ ಇಸ್ ಆಲ್ವೇಸ್ ಪ್ರಿಫರಬಲ್ ದೆನ್ ಕಂಪೇರ್ಡ್ ಟು FNAC. ಬಯಾಪ್ಸಿ ವಿಷಯ ಮಾತಾಡುವಾಗ ಇನ್ನೊಂದು ನಾನು ನಿಮ್ಮಲ್ಲಿ ಕೇಳಬೇಕು ಅನ್ಕೊಂಡಿದ್ದು, ಬಹಳ ಜನರಲ್ಲಿ ಒಂದು ನಂಬಿಕೆ ಇದೆ, ಏನಂತ ಹೇಳಿದ್ರೆ ಈ ಬಯಾಪ್ಸಿ ಅಥವಾ FNAC ಮಾಡುವಾಗ್ಲೇನೆ ಕ್ಯಾನ್ಸರ್ ಬೇರೆ ಕಡೆಗೆ ಅಕ್ಕಪಕ್ಕಕ್ಕೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಒಂದು ಕಲ್ಪನೆ, ಒಂದು ಇಮ್ಯಾಜಿನೇಷನ್ ಇದೆ. ಇಲ್ಲ, ಖಂಡಿತ ತಪ್ಪದು. ಯಾಕೆಂದ್ರೆ ಬಯಾಪ್ಸಿಯಿಂದ ಯಾವುದೂ ಕ್ಯಾನ್ಸರ್ ಹರಡೋದಿಲ್ಲ ಅಥವಾ ಅದರಿಂದ ಪೇಷಂಟ್ಗೆ ಯಾವುದೂ ತೊಂದರೆ ಆಗೋದಿಲ್ಲ. ಇಟ್ ಈಸ್ ವೆರಿ ಎಸೆನ್ಷಿಯಲ್. ಅಂಡ್ ಈ ತಪ್ಪು ಕಲ್ಪನೆಯಿಂದನೇ ನಮಗೆ ತುಂಬಾ ಸಲ ಟ್ರೀಟ್ಮೆಂಟ್ ಮಿಸ್ ಆಗ್ತಾ ಇದೆ. ಅಂಡ್ ಆ ಬಯಾಪ್ಸಿಯಿಂದ ಹರಡುತ್ತೆ ಅನ್ನೋ ಕಾರಣಕ್ಕೇನೆ ಕೆಲವು ಪೇಷಂಟ್ಸ್ಗಳು ಟ್ರೀಟ್ಮೆಂಟ್ ಮಾಡ್ಕೊಂತ ಇಲ್ಲ. ಸೊ ಅಂಡ್ ವಿ ಆರ್ ಲೂಸಿಂಗ್ ಗುಡ್ ಚಾನ್ಸ್ ಅಟ್ ಕ್ಯೂರ್. ಯಾಕೆಂದ್ರೆ ಕ್ಯಾನ್ಸರ್ ಅಲ್ಲಿ ದೇರ್ ಇಸ್ ಓನ್ಲಿ ಒನ್ ಚಾನ್ಸ್. ದ ಫಸ್ಟ್ ಅಟೆಂಪ್ಟ್ ಇಸ್ ದ ಬೆಸ್ಟ್ ಅಟೆಂಪ್ಟ್. ಅದು ಸಿಕ್ಕಿಲ್ಲ ಅಂತಂದ್ರೆ ನಮಗೆ ಅದರದ್ದು ಕ್ಯೂರೇಟಿವ್ ಇಂಟೆಂಟ್ ಅಂದ್ರೆ ಅದನ್ನ ಕ್ಯೂರ್ ಮಾಡುವಂತ ಚಾನ್ಸ್ ಕಮ್ಮಿ ಆಗ್ಬಿಡುತ್ತೆ. ಸೊ ದಯವಿಟ್ಟು ಈ ರೀತಿ ತಪ್ಪು ಕಲ್ಪನೆ ಇಟ್ಕೋಬಾರ್ದು. ಬಯಾಪ್ಸಿಯಿಂದ ಡೆಫಿನೆಟ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇಲ್ಲ. ಓಕೆ, ಇನ್ನು ಡಯಾಗ್ನೋಸಿಸ್ ಎಲ್ಲ ಮುಗಿದ ನಂತರದಲ್ಲಿ ಟ್ರೀಟ್ಮೆಂಟ್ಗೆ ಬರ್ತೀವಿ. ಸೊ ಟ್ರೀಟ್ಮೆಂಟ್ ವಿಚಾರದಲ್ಲಿ ಹೇಗೆ, ಈಗ ಎಲ್ಲ ಕ್ಯಾನ್ಸರ್ಗಳಿಗೂ ಕೀಮೋಥೆರಪಿಯ ಅವಶ್ಯಕತೆ ಬರುತ್ತಾ? ಸರ್ಜಿಕಲ್ ಮ್ಯಾನೇಜ್ಮೆಂಟು, ಕೀಮೋಥೆರಪಿ, ರೇಡಿಯೋಥೆರಪಿ ಇವೆಲ್ಲ ವಿಚಾರಗಳನ್ನ ಕೇಳ್ತೀವಿ ನಾವು. ಹೇಗೆ, ಹೌ ಡಿಫ್ರೆಂಟ್ ಇಟ್ ಈಸ್ ವೆನ್ ಇಟ್ ಕಮ್ಸ್ ಟು ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ಸ್? ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಡಿಸೈಡ್ ಮಾಡಿದ್ರೆ ದೆನ್ ಈಗ ಯಾವುದೇ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ವಿಂಗ್ ಅಲ್ಲಿ 3 ಜನ ಡಾಕ್ಟರ್ಸ್ ಇರ್ತಾರೆ ಬೇಸಿಕಲಿ. ಒಬ್ಬ ಸರ್ಜನ್, ಒಬ್ರು ಮೆಡಿಕಲ್ ಆಂಕಾಲಜಿಸ್ಟ್ ಮತ್ತೆ ಒಬ್ರು ರೇಡಿಯೇಷನ್ ಆಂಕಾಲಜಿಸ್ಟ್. ಇದು 3 ಪಿಲ್ಲರ್ಸ್ ಆಫ್ ಟ್ರೀಟ್ಮೆಂಟ್. ಸೊ ಯಾಕೆಂತಂದ್ರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಡಿಸೈಡ್ ಮಾಡೋದು ಈ 3 ತಂಡದಲ್ಲಿ ಇರುವಂತಹ ಸದಸ್ಯರಿಂದ ಒಂದು ಗ್ರೂಪ್ ಡಿಸ್ಕಷನ್ ಆಗುತ್ತೆ. ಲೈಕ್ ವಾಟ್ ಈಸ್ ಬೆಸ್ಟ್ ಫಾರ್ ದೆಮ್. ಕೆಲವರಿಗೆ ಕೀಮೋಥೆರಪಿ ಫಸ್ಟ್ ಕೊಡಬೇಕಾಗತ್ತೆ, ಕೆಲವರಿಗೆ ಸರ್ಜರಿ ಫಸ್ಟ್ ಮಾಡಬೇಕಾಗತ್ತೆ, ಕೆಲವರಿಗೆ ಅವೆರಡೂ ಇಲ್ದೇನೆ ಬರೀ ರೇಡಿಯೇಷನ್ ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಈ 3 ಜನ ಡಾಕ್ಟರ್ ಕೂತಿ ಡಿಸ್ಕಸ್ ಮಾಡ್ತಾರೆ. ನಮ್ಮ ಮಲ್ಟಿ ಡಿಸಿಪ್ಲಿನರಿ ಕಮಿಟಿ ಅಂತ ಹೇಳ್ತೇವೆ. ಸೊ ವಾಟ್ ಈಸ್ ಬೆಸ್ಟ್ ಫಾರ್ ದ ಪೇಷಂಟ್ ಅದನ್ನ ನಾವು ಡಿಸೈಡ್ ಮಾಡಬೇಕು. ಅಂಡ್ ಈ 3 ಟ್ರೀಟ್ಮೆಂಟ್ಗಳು ಕೆಲವರಿಗೆ ಬೇಕಾಗತ್ತೆ, ಕೆಲವರಿಗೆ ಒಂದೇ ಟ್ರೀಟ್ಮೆಂಟ್ ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಅರ್ಲಿ ಸ್ಟೇಜ್ ಆಫ್ ಓರಲ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಂದ್ರೆ ಬರೀ ಆಪರೇಷನ್ ಸಾಕಾಗತ್ತೆ. ಬಟ್ ಅದೇ ಗಂಟಲು ಕ್ಯಾನ್ಸರ್ ಅಂತಂದ್ರೆ ವಾಯ್ಸ್ ಬಾಕ್ಸ್ ಕ್ಯಾನ್ಸರ್, ಧ್ವನಿ ಪೆಟ್ಟಿಗೆಯಲ್ಲಿ, ಸೊ ಅದು ಬಂದಾಗ ನಾನು ಆಪರೇಷನ್ ಮಾಡ್ದೇನೆ ಬರೀ ರೇಡಿಯೇಷನ್ ಅಲ್ಲಿ ಟ್ರೀಟ್ ಮಾಡ್ತೇನೆ. ಸರ್ವೈಕಲ್ ಕ್ಯಾನ್ಸರ್ ಅಗೇನ್ ಕೆಲವರಿಗೆ ಆಪರೇಷನ್ ಮಾಡ್ತೀವಿ, ಕೆಲವರಿಗೆ ರೇಡಿಯೇಷನ್ ಕೊಡ್ತೀವಿ. ಸೊ ಎಲ್ಲಾ ಟ್ರೀಟ್ಮೆಂಟ್ ಈಕ್ವಲಿ ಗುಡ್. ಬಟ್ ಆ ಡಿಸಿಷನ್ ಏನಿದೆ ಇಟ್ ಈಸ್ ಬೇಸ್ಡ್ ಆನ್ ದ ಟ್ರೀಟ್ಮೆಂಟ್ ಸ್ಟೇಜ್ ಆಫ್ ದ ಕ್ಯಾನ್ಸರ್, ಟೈಪ್ ಆಫ್ ದ ಕ್ಯಾನ್ಸರ್. ಓಕೆ, ಇನ್ನು ಇಮ್ಯುನೋಥೆರಪಿ ಅನ್ನೋ ವಿಚಾರದ ಬಗ್ಗೆ ಈಗ ಬಹಳ ಕೇಳ್ತಾ ಇದ್ದೀವಿ. ಇದರ ಪ್ರಯೋಗ ಅಥವಾ ಉಪಯೋಗ ಕ್ಯಾನ್ಸರ್ ವಿಷಯದಲ್ಲಿ ಏನು? ಇಮ್ಯುನೋಥೆರಪಿ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್. ನಾವು ಟ್ರೆಡಿಷನಲಿ ಏನ್ ಕೀಮೋಥೆರಪಿ ಅಂತ ಕೊಡ್ತಿದ್ವಿ, ಕೀಮೋಥೆರಪಿ ಇಸ್ ಅ ಬ್ಲಾಂಕೆಟ್ ಟ್ರೀಟ್ಮೆಂಟ್. ಇದರಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಒಂದು ಮೇಜರ್ ಅಂಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ. ಸೊ ಈಗ ಬಂದಿರುವ ಈ ಇಮ್ಯುನೋಥೆರಪಿ ಅಂಡ್ ಟಾರ್ಗೆಟೆಡ್ ಥೆರಪಿ, ಸೊ ಇವೆರಡು ಸ್ಪೆಷಲ್ ಆಗಿ ಕೇಳ್ತೇವೆ. ಸದ್ಯಕ್ಕೆ ಇವೆರಡು ಏನಂತಂದ್ರೆ ಇಟ್ಸ್ ಅನ್ ಅಡ್ಜಂಕ್ಟಿವ್ ಅಂತಂದ್ರೆ ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಲ್ಲಿ ಒಂದು ಎಕ್ಸ್ಟ್ರಾ ಹೆಲ್ಪ್. ಕರೆಂಟ್ಲಿ ಈಗ ಕ್ಯೂರೇಟಿವ್ ಆಗಿ ಅಂದ್ರೆ ಇವೆರಡರಿಂದನೇ ಇಂಡಿವಿಜುವಲ್ ಆಗಿ ಕ್ಯೂರ್ ಆಗಿರುವಂತ ಸಿಚುವೇಶನ್ ಇಲ್ಲ. ಬಟ್ ಇಟ್ಸ್ ಅನ್ ಆಡ್ ಟು ನಮ್ಮ ಕೀಮೋಥೆರಪಿ ಏನ್ ಮಾಡ್ತೇವೆ. ಮೇನ್ ಸ್ಟಿಲ್ ಇಸ್ ಮೇನ್ ಟ್ರೀಟ್ಮೆಂಟ್ ಇಸ್ ಕೀಮೋಥೆರಪಿ. ಬಟ್ ಅದಕ್ಕೆ ಅಂದ್ರೆ ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಆಡ್ ದಿಸ್ ಥೆರಪಿ. ಅಂಡ್ ಇನ್ ಸಮ್ ಪೀಪಲ್ ಪ್ಯಾಲಿಯೇಟಿವ್ ಥೆರಪಿ ಅಂತ ಹೇಳ್ತೀವಿ. ಅಂದ್ರೆ 4th ಸ್ಟೇಜ್ ಕ್ಯಾನ್ಸರ್ ಅಲ್ಲಿ ಕೆಲವರಿಗೆ ಈ ಇಮ್ಯುನೋಥೆರಪಿ ಅಂಡ್ ಟಾರ್ಗೆಟೆಡ್ ಥೆರಪಿ ಆಡ್ ಮಾಡ್ತೀವಿ. ಬಿಕಾಸ್ ಒಂದು ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್ ನ ಕಮ್ಮಿ ಮಾಡೋದಕ್ಕೆ, 2 ಪ್ರೊಲಾಂಗ್ಡ್ ಎಫಿಕಸಿ ಇರುತ್ತೆ ಕೆಲವರಲ್ಲಿ. ಸೊ ಆದ್ರಿಂದ ಇದನ್ನ ಬೆನಿಫಿಟ್ ಆಗುತ್ತೆ ಪೇಷಂಟ್ಗೆ. ಇನ್ನು ಪ್ಯಾಲಿಯೇಟಿವ್ ಅಂತ ಇವಾಗ ಮೆನ್ಷನ್ ಮಾಡಿದ್ರಿ, ಯಾವಾಗ ಒಂದು ಪೇಷಂಟ್ ಪ್ಯಾಲಿಯೇಟಿವ್ ಕೇರ್ಗೆ ಒಳಪಡ್ತಾನೆ? ಪ್ಯಾಲಿಯೇಷನ್ ಅಂತಂದ್ರೆ ನಾವು ಒಂದು ಪೇಷಂಟ್ ಈಗ 4th ಸ್ಟೇಜ್ ಅಂದ್ರೆ ಈಗ 4ನೇ ಹಂತದಲ್ಲಿ ಹರಡಿದೆ ಅಂದ್ರೆ ಈ ಪೇಷಂಟ್ಸ್ಗಳಲ್ಲಿ ನಾವು ಫಸ್ಟ್ ಒಂದು ಪ್ರಯತ್ನ ಮಾಡ್ತೇವೆ. ಅಂತಂದ್ರೆ ಒಂದು ಕ್ಯೂರ್ ಮಾಡೋದಕ್ಕೆ ಕಡಿಮೆ ಚಾನ್ಸ್ ಇದ್ರೂ ಒಂದು ಪ್ರಯತ್ನ ಮಾಡ್ತೇವೆ. ಬಟ್ ಬೈ ಡಿಫಾಲ್ಟ್ ಕೆಲವರಲ್ಲಿ ಕ್ಯಾನ್ಸರ್ ರೆಸಿಸ್ಟೆಂಟ್ ಟು ಕೀಮೋಥೆರಪಿ ಇರುತ್ತೆ, ಇನಾಪರಬಲ್ ಅಂದ್ರೆ ಆಪರೇಷನ್ ಮಾಡೋದಕ್ಕೆ ಆಗೋದಿಲ್ಲ, ಆ ರೀತಿ ಸ್ಟೇಜ್ ಅಲ್ಲಿ ಇರುತ್ತೆ. ಅಂಥವರಲ್ಲಿ ನಾವು ಈ ಪ್ಯಾಲಿಯೇಟಿವ್ ಥೆರಪಿನ ಮಾಡ್ತೇವೆ. ಸೊ ಈ ಪ್ಯಾಲಿಯೇಟಿವ್ ಥೆರಪಿ ಅಂದ್ರೆ ಏನಂತಂದ್ರೆ ಒಂದು
ಕ್ಯಾನ್ಸರ್ ಬೆಳವಣಿಗೆಯ ವೇಗನ ಕಮ್ಮಿ ಮಾಡೋದಕ್ಕೆ ಕೆಲವು ಮೆಡಿಸಿನ್ಸ್ ಕೊಡ್ತೇವೆ. ಮತ್ತೆ ಪೇಷಂಟ್ ಸಿಂಪ್ಟಮ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಪೇಯ್ನ್ ಇರುತ್ತೆ. ಸೊ ಈಗ ಕೆಲವರಿಗೆ ಮೂಳೆಯಲ್ಲಿ ಕ್ಯಾನ್ಸರ್ ಹೋಗಿರೋದ್ರಿಂದ ಬೆನ್ನು ಮೂಳೆಯಲ್ಲಿ ನೋವಿರುತ್ತೆ, ಅಂತವ್ರಿಗೆ ನಾವು ಪ್ಯಾಲಿಯೇಟಿವ್ ರೇಡಿಯೇಷನ್ ಅಂತ ಕೊಡ್ತೀವಿ. ಸೊ ದಿಸ್ ಈಸ್ ಎಸೆನ್ಷಿಯಲಿ ಅವರ ಕ್ವಾಲಿಟಿ ಆಫ್ ಲೈಫ್ನ ನಾವು ಇಂಪ್ರೂವ್ ಮಾಡೋದಕ್ಕೆ ಕೊಡುವಂಥ ಟ್ರೀಟ್ಮೆಂಟ್. ಸೊ ಇದರಲ್ಲಿ ಏಮ್ ನಮ್ದು ಕ್ಯೂರ್ ಅಲ್ಲ, ಅಂದ್ರೆ ಕಂಪ್ಲೀಟ್ ವಾಸಿ ಮಾಡುವಂತ ಏಮ್ ಇರೋದಿಲ್ಲ. ಬಟ್ ಅವರ ಹೇಗೆ ಉಳಿದಿರೋ ಜೀವನನ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಆದಷ್ಟು ಇನ್ಕ್ರೀಸ್ ಮಾಡೋದು, ಪ್ಲಸ್ ಎರಡನೇದಾಗಿ ಅವರ ಕ್ವಾಲಿಟಿ ಆಫ್ ಲೈಫ್, ಅವರು ಇಂಡಿಪೆಂಡೆಂಟ್ ಆಗಿ ಅವರ ಜೀವನನ ಅವರು ಹೇಗೆ ನಿಭಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ. ಸೊ ಕಾಯಿಲೆ ಅಂತ ಬಂದಾಗ ಟ್ರೀಟ್ಮೆಂಟ್ಗಿಂತ ಯಾವಾಗ್ಲೂ ಅದನ್ನ ಪ್ರಿವೆಂಟ್ ಮಾಡೋದೇ ಬಹಳ ಉತ್ತಮ ಹಾಗೂ ಸುಲಭ ಅಂತ ಕೂಡ ಎಲ್ಲರಿಗೂ ಗೊತ್ತಿರೋ ವಿಷಯ. ಇನ್ನು ಕ್ಯಾನ್ಸರ್ ವಿಷಯದಲ್ಲಿ ಹೇಗೆ ತಡೆಗಟ್ಟುವಿಕೆ ನಿಮ್ಮ ಅಭಿಪ್ರಾಯದಲ್ಲಿ ಏನು ಸಂದೇಶ ಕೊಡ್ಬೋದು? ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ನಮ್ಮ ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಡ್ ಬಂದಿರೋ ಒಂದು ಮಾತು. ಡೆಫಿನೆಟ್ಲಿ ಎಲ್ಲಾ ರೋಗಗಳಿಗೂ ಅಪ್ಲೈ ಆಗುತ್ತೆ, ಅಂಡ್ ಕ್ಯಾನ್ಸರ್ ಅಲ್ಲಿ ಮೋರ್ ದೆನ್ ಎವರ್ ಅಪ್ಲೈ ಆಗುತ್ತೆ. ಈಗ ಪ್ರಿವೆನ್ಷನ್ ಅಂದ್ರೆ ಏನು? ನಾನು ಆಗ್ಲೇ ಹೇಳ್ದಂಗೆ ದುಶ್ಚಟಗಳಿಂದ ದೂರ ಇರಬೇಕು. ದುಶ್ಚಟಗಳಿಂದ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ಮೇಲೆ ಇದರದ್ದು ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸೊ ತಂಬಾಕು, ಎನಿ ಫಾರ್ಮ್ ಆಫ್ ಟಬಾಕು, ಅದರಿಂದ ದೂರ ಇರುವಂತದ್ದು ಒಂದು ನಮ್ಮ ಆಪ್ಷನ್ ಅಲ್ಲೇ ಇರಬಾರ್ದು ದುಶ್ಚಟಗಳು. ಸೊ ದಿಸ್ ಇಸ್ ಪ್ರಿವೆನ್ಷನ್. ಸೆಕೆಂಡ್ ಥಿಂಗ್, ಈಗ ವ್ಯಾಕ್ಸಿನ್ ನನ್ನ ಬಗ್ಗೆ ಮಾತಾಡ್ತಾ ಇದ್ದೆ, ಸರ್ವೈಕಲ್ ಕ್ಯಾನ್ಸರ್ದು ವ್ಯಾಕ್ಸಿನ್ ಇದೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಅಂದ್ರೆ ಮದುವೆ ಆಗೋದಕ್ಕಿಂತ ಮುಂಚೆ ಈ ವ್ಯಾಕ್ಸಿನ್ ಹಾಕಿಸ್ಬೇಕು. ಸೊ 3 ವಯಲ್ ಬರ್ತದೆ ಸ್ಟ್ಯಾಂಡರ್ಡ್ ಅಲ್ಲಿ, ಬೇರೆ ಆಪ್ಷನ್ಸ್ ಇರ್ತದೆ, ಬಟ್ ಸ್ಟ್ಯಾಂಡರ್ಡ್ ನಾವು ಕೊಡುವಂಥದ್ದು 016 ಅಂದ್ರೆ ಒಂದು ಇವತ್ತು ಕೊಟ್ರೆ 1 ತಿಂಗಳಾದ್ಮೇಲೆ 6 ತಿಂಗಳಾದ್ಮೇಲೆ 1. ಸೊ ಇದು ನಾರ್ಮಲ್ ಆಗಿ ಕೊಡುವಂತ ಡೋಸ್. ಸೊ ಇದು ಎಲ್ಲಾ ಹೆಣ್ಮಕ್ಳಿಗೂ ಕೊಡಬೇಕು. ಮನೆಯಲ್ಲಿ ಕ್ಯಾನ್ಸರ್ ಹಿಸ್ಟ್ರಿ ಇಲ್ಲದೆ ಇರಲಿ, ಕೊಡ್ಲೇಬೇಕು. ಇದು ಇಟ್ಸ್ ಒನ್ ಆಫ್ ದ ಸೇಫೆಸ್ಟ್ ವ್ಯಾಕ್ಸಿನ್ಸ್ ಅಂಡ್ ಮೋಸ್ಟ್ ಎಫಿಕೇಶಿಯಸ್ ವ್ಯಾಕ್ಸಿನ್. ಇದನ್ನ ನ್ಯಾಷನಲ್ ಇಮ್ಯುನೈಸೇಷನ್ ಅಲ್ಲಿ ಸೇರಿಸೋದು ಉತ್ತಮ ಅಂತ ನಿಮ್ಮ ಅಭಿಪ್ರಾಯ? 100%. ಯಾಕೆಂದ್ರೆ ದಿಸ್ ಇಸ್ ದ ಓನ್ಲಿ ಕ್ಯಾನ್ಸರ್, ಅಂದ್ರೆ ನಾನು 100% ಪ್ರಿವೆಂಟ್ ಮಾಡಬಲ್ಲ ಅಂತ ಕ್ಯಾನ್ಸರ್ ಇದೊಂದೇ. ಈ ಬೇರೆ ದೇಶಗಳಲ್ಲಿ ಆಲ್ರೆಡಿ ಇಟ್ ಇಸ್ ಮ್ಯಾಂಡೇಟರಿ ಬೋತ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಟ್ ಇಸ್ ಮ್ಯಾಂಡೇಟರಿ ಇನ್ ಮೆನಿ ಯುರೋಪಿಯನ್ ಕಂಟ್ರೀಸ್. ಬಟ್ ನಮ್ಮಲ್ಲಿ ಇಟ್ ಸ್ಟಿಲ್ ಅದು ಅಂಡರ್ ಕನ್ಸಿಡರೇಷನ್ ಇದೆ. ಬಟ್ ಸೂನ್ ಆರ್ ಲೇಟರ್ ಐ ಥಿಂಕ್ ಆಗುತ್ತೆ. ಈಗ ದೇರ್ ಆರ್ ಸ್ಟೆಪ್ಸ್ ವಿಚ್ ಆರ್ ಬೀಂಗ್ ಟೇಕನ್. ಈಗ ಒಂದು ಸೀರಮ್ ಇನ್ಸ್ಟಿಟ್ಯೂಟ್ ಇಂದ ಸ್ವಲ್ಪ ಲೆಸ್ ಕಾಸ್ಟ್ಲಿ ವ್ಯಾಕ್ಸಿನ್ ಕೂಡ ಬರ್ತಾ ಇದೆ. ಸೊ ಇಫ್ ಇಟ್ ಹ್ಯಾಪನ್ಸ್ ಅಂಡ್ ಅದು ಕಂಟಿನ್ಯೂಸ್ ಆಗಿ ಇಟ್ಸ್ ಅ ಪಾರ್ಟ್ ಆಫ್ ಹೇಗೆ ನಾವು ಪಲ್ಸ್ ಪೋಲಿಯೋ ವ್ಯಾಕ್ಸಿನ್ ಮಾಡ್ತೇವೆ, ಆ ರೀತಿ ಎಲ್ಲಾ ಮಕ್ಕಳಿಗೂ ಹೆಣ್ಮಕ್ಳಿಗೂ ಹಾಕ್ಬಿಟ್ರೆ ದೆನ್ ದಿಸ್ ಇಸ್ ಒನ್ ಆಫ್ ದ ಪ್ರಿವೆಂಟಬಲ್ ಕ್ಯಾನ್ಸರ್ಸ್. ಜಾಗೃತಿ ಅಭಿಯಾನ ಖಂಡಿತ ಮಾಡಬೇಕು. ಕಾಲೇಜ್ ವಯಸ್ಸು ಮಕ್ಕಳಲ್ಲಿ ಐ ಥಿಂಕ್ ಹಾಕಿಸ್ಕೊಂಡ್ರೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಗುಡ್. ಓಕೆ. ಬಹುಶಃ ಮುಂದೊಂದು ದಿನ ಹಲವಾರು ವರ್ಷಗಳ ನಂತರ ಇನ್ಸಿಡೆನ್ಸ್ ಮೋಸ್ಟ್ಲಿ ಡ್ರಾಪ್ ಆಗಬಹುದು. ಯಾಕೆಂದ್ರೆ ಈಗ ಸದ್ಯಕ್ಕೆ ಸೆಕೆಂಡ್ ಮೋಸ್ಟ್ ಕಾಮನ್ ಸರ್ವೈಕಲ್ ಕ್ಯಾನ್ಸರ್ ಈಗ ಇಂಡಿಯಾದ ಮಹಿಳೆಯರಲ್ಲಿ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್. ಸೊ ತುಂಬಾ ಈಗ 30-40 ವಯಸ್ಸಲ್ಲಿ ಹಾಕಿ ತುಂಬಾ ಜಾಸ್ತಿ ಪ್ರಯೋಜನ ಇಲ್ಲ. ಸೊ ಹಾಕಿದ್ರೆ ಬೆಸ್ಟ್ ಬೆನಿಫಿಟ್ ಏನಿದೆ, ಮದುವೆಗೆ ಮುಂಚೆ ಹಾಕಿದ್ರೇನೆ ಅದು ಮೋಸ್ಟ್ ಎಫಿಕೇಶಿಯಸ್. ಜಾಸ್ತಿ ಪ್ರಿವೆನ್ಷನ್ ಬಗ್ಗೆ ಮಾತಾಡ್ತಾ ಇನ್ನು ಟೊಬ್ಯಾಕೊ ಮತ್ತು ಆಲ್ಕೋಹಾಲ್ ಇವುಗಳ ವಿಷಯಕ್ಕೆ ಬಂದಾಗ ಪಾಲಿಸಿ ಲೆವೆಲ್ ಇಂಟರ್ವೆನ್ಷನ್ ಎಷ್ಟು ಮುಖ್ಯ ಆಗುತ್ತೆ ನಿಮ್ಮ ಅಭಿಪ್ರಾಯದಲ್ಲಿ? ಒಂದು ಈಗ ನಾವು ಟೊಬ್ಯಾಕೊ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹಾಕಿ ವಿ ಕೆನಾಟ್ ಎಕ್ಸ್ಪೆಕ್ಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಯಾಕೆಂತಂದ್ರೆ ಇಟ್ಸ್ ಅಬೌಟ್ ಅಡಿಕ್ಷನ್. ಆ ಅಡಿಕ್ಷನ್ ಈಸ್ ಬಿಗರ್ ದನ್ ಎನಿ ಮೆಸೇಜಸ್ ಪುಟ್ ಆನ್ ದ ಲೇಬಲ್. ಸೊ ಈಗ ನಮ್ಮ ಪ್ರಯತ್ನ ಏನಿರಬೇಕು ಅಂತಂದ್ರೆ ಈ ಅಡಿಕ್ಷನ್ ಆಗೋದು ಟೀನ್ಸ್ ಅಲ್ಲಿ, ಅಂತಂದ್ರೆ ಕಾಲೇಜ್ ಹೋಗೋ ಮಕ್ಕಳಲ್ಲಿ ಮತ್ತೆ ಇದರಲ್ಲಿ ಆ ಟೈಮಲ್ಲಿ ವಿ ನೀಡ್ ಟು ಎಜುಕೇಟ್ ದೆಮ್ ಅಂಡ್ ವಿ ನೀಡ್ ಟು ಟೆಲ್ ದೆಮ್ ದಟ್ ಓಕೆ ದಿಸ್ ಇಸ್ ವಾಟ್ ವಿ ಆರ್ ಫೇಸಿಂಗ್ ಅಂತ. ಅದು ಆ ಎಜುಕೇಶನ್ ಅಂಡ್ ಪ್ರಿವೆನ್ಷನ್, ಒಂದು ಆ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಬೌಟ್ ದ ಸೈಡ್ ಎಫೆಕ್ಟ್ಸ್. ಟೊಬ್ಯಾಕೊ ಸ್ಮೋಕಿಂಗ್ ಆನ್ ದ ಲಾಂಗ್ ರನ್ ಕ್ಯಾನ್ಸರ್ ಮಾಡಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಮಾಡುತ್ತೆ, ಹಾರ್ಟ್ ಅಟ್ಯಾಕ್ ಮಾಡಲಿಲ್ಲ ಅಂದ್ರೆ ಸ್ಟ್ರೋಕ್ ಮಾಡುತ್ತೆ. ಇಟ್ಸ್ ನಾಟ್ ಲೈಕ್ ಯು ಆರ್ ನಾಟ್ ಗೋಯಿಂಗ್ ಟು ಎಸ್ಕೇಪ್. ಯಾವುದು ಒಂದಂತೂ ಪ್ರಾಬ್ಲಮ್ ಮಾಡ್ತದೆ ಖಂಡಿತ. ಸೊ ಹಾಗಾಗಿ ದೇರ್ ಇಸ್ ನೋ ಪಾಯಿಂಟ್ ಇನ್ ಇಟ್ಸ್ ಲೈಕ್ ಅ ಸ್ಲೋ ಪಾಯ್ಸನ್. ಇವತ್ತೆಲ್ಲ ನಾಳೆಗೆ ಏನೋ ಒಂದು ತೊಂದರೆ ಕೊಡುತ್ತೆ, ಕೆಟ್ಟದಾಗುತ್ತೆ ಅಂತ ಹೇಳಿ ಅವೈಲೇಬಲ್ ಮಾಡಿಬಿಟ್ಟಿದ್ದಾರೆ. ಅದು 100% ತಪ್ಪು. ದಟ್ ಇನಿಷಿಯೇಟಿವ್ ಹ್ಯಾಸ್ ಟು ಕಮ್ ಫ್ರಮ್ ದ ಗವರ್ಮೆಂಟ್. ಸೊ ಬಟ್ ಐ ಡೋಂಟ್ ನೋ ಅದು ಆಗುತ್ತಲ್ಲ, ಗೊತ್ತಿಲ್ಲ. ಬಟ್ ನಮ್ಮ ಅಟ್ಲೀಸ್ಟ್ ಮಕ್ಕಳಲ್ಲಿ ಒಂದು ಎಜುಕೇಶನ್ ಕೊಡುವಂಥದ್ದು. ಯಾಕೆಂದ್ರೆ ದಟ್ ಇಸ್ ದ ಮೋಸ್ಟ್ ಕಾಮನ್ ಏಜ್. ಟೀನೇಜ್ ಅಲ್ಲಿ ಎಕ್ಸ್ಪ್ಲೋರ್ ಬರೋದೇ ಆವಾಗ. ಸೊ ಆ ಎಕ್ಸ್ಪ್ಲೋರೇಷನ್ ಏಜ್ ಅಲ್ಲಿ ನಾವು ಒಂದು ಅವಾಯ್ಡ್ ಮಾಡಿಸಿದ್ರೆ ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಸ್ಟಾರ್ಟ್ ಸ್ಮೋಕಿಂಗ್ ಅಟ್ 40. ಯಾರು ಮಾಡೋದಿಲ್ಲ. ಸೊ ಇಟ್ಸ್ ದಟ್ ಏಜ್. ಸೊ ಅದು ಅಡಿಕ್ಷನ್ ಅದನ್ನ ಪ್ರಿವೆಂಟ್ ಮಾಡಿದ್ರೆ ಬೆನಿಫಿಟ್ ಸಾಧ್ಯವಾಗಬಹುದು. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಕಂಪೇರ್ ಮಾಡಿದ್ರೆ ನಾವು ಕ್ಯಾನ್ಸರ್ ಡಿಟೆಕ್ಷನ್ ತುಂಬಾ ಡಿಲೇ ಆಗ್ತದೆ, ನಿಧಾನ ಆಗುತ್ತೆ, ಸ್ಟೇಜ್ ಜಾಸ್ತಿ ಇರುತ್ತೆ ಅನ್ನೋದೊಂದು ಮಾತು ಚಾಲ್ತಿಯಲ್ಲಿದೆ. ನಿಮ್ಮ ಅನುಭವದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ?
ಗ್ರಾಮೀಣ ಮಹಿಳೆಯರಲ್ಲಿ ಒಂದಂದ್ರೆ ಅವೇರ್ನೆಸ್ ಕಡಿಮೆ ಇರ್ತದೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಕ್ಸ್ಪೋಜರ್. ಮೆಜಾರಿಟಿಯಲ್ಲಿ ಏನ್ ಪ್ರಾಬ್ಲಮ್ ಇರುತ್ತೆ ಅಂತಂದ್ರೆ, ಈಗ ಬ್ರೆಸ್ಟ್ ಕ್ಯಾನ್ಸರ್ ದೇ ವುಡ್ ಹ್ಯಾವ್ ನೋಟೆಡ್ ದ ಲಂಪ್, ಅಂದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಗಂಟಿದೆ ಅಂತ, ಬಟ್ ಆ ಗಂಟಲ್ಲಿ ಏನು ನೋವಿಲ್ಲ ಅಥವಾ ಏನು ತೊಂದರೆ ಕೊಡ್ತಾ ಇಲ್ಲ ಅನ್ನೋ ಒಂದು ಇದರಲ್ಲೇ ದೇ ವೇಟ್ ಫಾರ್ 3-4 months ಮೋರ್ ದ್ಯಾನ್ ವಾಟ್ ಈಸ್ ರಿಕ್ವೈರ್ಡ್. ಸೊ ಈ ರೀತಿ ಕ್ಯಾನ್ಸರ್ ಬೆಳವಣಿಗೆಯ ವೇಗ ಏನಿದೆ ಯಾರು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಅಂಡ್ ನಾವು ಏನು ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅದು ಬೆಳೆಯುತ್ತೆ. ಅಂಡ್ ಜಾಸ್ತಿ ದೊಡ್ಡದಾದಷ್ಟು ಅದು ರಕ್ತದಲ್ಲಿ ಬೇರೆ ಕಡೆ ಹರಡುವಂತ ಚಾನ್ಸಸ್ ಜಾಸ್ತಿ. ಸೊ ಅದೇ ನಾವು ಸ್ಟೇಜ್ ನ ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಈಗ ಸಿಂಪ್ಟಮ್ಸ್ ಅನ್ನ ಅವೇರ್ನೆಸ್ ಮಾಡೋದಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಆ ಅವೇರ್ನೆಸ್ ಇದ್ರೆ ದೇ ವಿಲ್ ಕಮ್ ಟು ಅಸ್. ಈಗ ನಮ್ಮಲ್ಲಿ ಅಟ್ಲೀಸ್ಟ್ ಅರೌಂಡ್ 50% ಆಫ್ ದ ವಿಮೆನ್ ಬ್ರೆಸ್ಟ್ ಕ್ಯಾನ್ಸರ್ ಬರೋರು 3rd stage ಅಲ್ಲಿ ಬರ್ತಾರೆ. ಸೊ ದಟ್ ಈಸ್ ಟೂ ಮಚ್ ಆಕ್ಚುಲಿ ಹೇಳ್ಬೇಕಂತಂದ್ರೆ, ಬೇರೆ ಕಂಪೇರ್ ಟು ದ ಅದರ್ ನೇಷನ್ಸ್. ಅದು ಯಾಕೆ ಅಂತಂದ್ರೆ ಮೆಜಾರಿಟಿ ಒಂದು ಅವೇರ್ನೆಸ್ ಲ್ಯಾಕಿಂಗ್ ಇದೆ. ಆ ಅವೇರ್ನೆಸ್ ನ ನಾವು ಕೊಡಬೇಕು. ನಾನು ಈಗಲೂ ಒಂದ್ಸಲ ಹೇಳ್ತೇನೆ ಏನಂತಂದ್ರೆ, ಈಗ ಒಂದು ಸಲ ಮುಟ್ಟು ನಿಂತ ಮೇಲೆ ಅಂದ್ರೆ ಅರೌಂಡ್ 40-45 ಆದ್ಮೇಲೆ ಯಾವುದೂ ಗಂಟು ಬ್ರೆಸ್ಟ್ ಅಲ್ಲಿ ಬಂದ್ರೆ ಅದನ್ನ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಬಿಕಾಸ್ ಯಂಗರ್ ಏಜ್ ಗ್ರೂಪ್ ಡೆಫಿನೆಟ್ಲಿ ಹಾರ್ಮೋನ್ ಚೇಂಜಸ್ ಇಂದ ಬರುತ್ತೆ, ಬಟ್ ಒಂದು ಸಲ ಹಾರ್ಮೋನ್ ಚೇಂಜಸ್ ನಿಂತ ಮೇಲೂ ಗಂಟು ಬರುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಬಂದದ್ದೆಲ್ಲ ಕ್ಯಾನ್ಸರ್ ಅಂತಲ್ಲ, ಬಟ್ ಡೆಫಿನೆಟ್ಲಿ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳೋದು. ಕ್ಯಾನ್ಸರ್ ಗಂಟು ಯಾವತ್ತೂ ಪೇನ್ ಕೊಡೋದಿಲ್ಲ, ಅದೊಂದು ಜ್ಞಾಪಕ ಇಟ್ಕೋಬೇಕು. ಸೊ ಪೇನ್ಲೆಸ್ ಏನಿರುತ್ತೆ ಗಂಟು, ಅದೇ ನಮ್ಗೆ ಡೇಂಜರ್. ಸೊ ನಮ್ಮ ಈಗ ಯಾವ್ದು ಗಂಟು ನೋವು ಕೊಡ್ತಾ ಇದೆ ಅದರ ಯೂಶುವಲಿ ಇನ್ಫೆಕ್ಷನ್ ಇರುತ್ತೆ, ಇನ್ಫ್ಲಮೇಷನ್ ಇರುತ್ತೆ. ಸೊ ಹಾಗಾಗಿ ಪೇನ್ಲೆಸ್ ಗಂಟು ಕಂಡು ಬಂದ್ರೆ, ಯಾವುದೇ ದೇಹದ ಭಾಗದಲ್ಲಿ ಕಂಡು ಬಂದ್ರು, ಅಥವಾ ಈಗ ಬಾಯಲ್ಲಿ ಏನಾದ್ರು ಹುಣ್ಣಾಗಿದೆ ವಾಸಿ ಆಗ್ತಾ ಇಲ್ಲ, 15 ದಿನ ಆದ್ರೂ ವಾಸಿ ಆಗ್ತಾ ಇಲ್ಲ, ಡೆಫಿನೆಟ್ಲಿ ಅದು ಲಕ್ಷಣಗಳು. ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದೆ ಕಂಟಿನ್ಯೂಸ್ ಆಗಿ, ನಿಲ್ತಾ ಇಲ್ಲ, ತೂಕ ಕಮ್ಮಿ ಆಗ್ತಾ ಇದೆ ಪೇಷಂಟ್ಗೆ, ಏನು ಬೇರೆ ಕಾರಣಗಳು ಸಿಗ್ತಾ ಇಲ್ಲ. ಸೊ ಈ ರೀತಿ ಯಾವುದೇ ಒಂದು ಸಿಂಪ್ಟಮ್ ಬಂದ್ರೆ ಚೆಕ್ಅಪ್ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನೆಗೆಟಿವ್ ಬಂದ್ರೆ ತುಂಬಾ ಒಳ್ಳೇದು, ಬಟ್ ಪಾಸಿಟಿವ್ ಬಂದ್ರೆ ನಮಗೆ ಆಪ್ಷನ್ ಇರುತ್ತೆ ಟ್ರೀಟ್ಮೆಂಟ್ ಮಾಡೋದಕ್ಕೆ. ನಿಮ್ಮ ಈ ಸಂದೇಶ ಬಲವಾಗಿ ನಮ್ಮ ಕೇಳುಗರನ್ನ ತಲುಪಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದು ವಿಷಯ ನಾನು ಕೇಳಬೇಕು ಅನ್ಕೊಂಡಿದ್ದು, ಈ ಅಟ್ ಪ್ರೆಸೆಂಟ್ ಪ್ರಸ್ತುತ ಸಮಯದಲ್ಲಿ ಸರ್ಕಾರದ ಯೋಜನೆಗಳು ಮತ್ತು ಅದರ ಸಹಾಯ ಚಿಕಿತ್ಸೆಯತ್ತ ಹೇಗಿದೆ? ಈಗ ಡೆಫಿನೆಟ್ಲಿ ಮುಂಚೆಗಿಂತ ತುಂಬಾ ಡಿಫ್ರೆಂಟ್ ಇದೆ. ಅಂತಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಿದೆ ಈ BPL ಕಾರ್ಡ್ ಹೋಲ್ಡರ್ಸ್ ಅಲ್ಲಿ ಫ್ರೀ ಆಗಿ ಆಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಮುಂಚೆ ತುಂಬಾ ಜನ ಕಾಸ್ಟ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೆ ಟ್ರೀಟ್ಮೆಂಟ್ ತಗೊಂತಾ ಇರಲಿಲ್ಲ. ಬಟ್ ಈಗ ಸುಮಾರು ವರ್ಷಗಳಿಂದ ಈಗ BPL ಪೇಷಂಟ್ಸ್ ಗಳಿಗೆ ಆಗ್ಲಿ ಅಥವಾ ಟೀಚರ್ಸ್ಗಾಗ್ಲಿ ಸುಮಾರು ಯೋಜನೆಗಳಿದಾವೆ. ಸೊ ಈ ಯೋಜನೆಗಳಲ್ಲಿ ಟ್ರೀಟ್ಮೆಂಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಈವನ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಆಗಿ ಆಗುತ್ತೆ. ಅಂದ್ರೆ ಎಲ್ಲರೂ ಗೌರ್ಮೆಂಟ್ ಅಲ್ಲೇ ಆಗ್ಬೇಕು ಅಥವಾ ಅಷ್ಟು ಇದರಲ್ಲಿ ಆಗ್ಬೇಕು ಅಂತೇನಿಲ್ಲ. ಮೆಜಾರಿಟಿ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಈಗ BPL ಕಾರ್ಡ್ ಇದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಫ್ರೀ ಆಗಿ ಆಗುತ್ತೆ. ಸೊ ಎದುರ್ಕೊಳ್ಳೋದು ಬೇಡ ಅಂತಂದ್ರೆ, ಲೈಕ್ ಈಗ ಎಷ್ಟು ಖರ್ಚಾಗ್ಬಿಡುತ್ತೆ ಅಥವಾ ತುಂಬಾ ಸ್ಪೆಂಡ್ ಆದ್ರೆ ಅದು ನಾನು ಅಫೋರ್ಡ್ ಮಾಡಕ್ ಆಗೋದಿಲ್ಲ ಅನ್ನೋದು ಯೋಚನೆ ಮಾಡೋ ಬದಲು ಆ BPL ಕಾರ್ಡ್ ಇದ್ರೆ ಅದು ಟ್ರೀಟ್ಮೆಂಟ್ ಖಂಡಿತ ಅದು ಮೆಜಾರಿಟಿ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲೂ ಕೂಡ ಅದು ಫ್ರೀ ಆಗುತ್ತೆ. ಕ್ಯಾನ್ಸರ್ ಒಂದು ಹರಡುವಂತ ರೋಗವೇ? ಖಂಡಿತ ಇಲ್ಲ. ಅಂತಂದ್ರೆ ಪೇಷಂಟ್ ಯಾರಿಗೂ ತೊಂದರೆ ಕೊಡೋದಿಲ್ಲ. ಅಂತಂದ್ರೆ ಪೇಷಂಟ್ ಈಗ ಕ್ಯಾನ್ಸರ್ ಇದೆ ಅಂತಂದ್ರೆ ಅವರಿಂದ ದೂರ ಇಡೋ ಯೋಚನೆ ಅಥವಾ ಮಕ್ಕಳಿಗೆ ತೊಂದರೆ ಆಗುತ್ತೆ, ಯಾವುದೂ ತೊಂದರೆ ಇಲ್ಲ. ಕ್ಯಾನ್ಸರ್ ರೋಗಿ ಈ ಬೇರೆಯವರಿಗೆ ತೊಂದರೆ ಕೊಡೋದಿಲ್ಲ. ಸೊ ಅದು 100%. ಅಂದ್ರೆ ಅದು ಒಂದು ಕ್ಯಾನ್ಸರ್ ಒಂದು ಕಂಟೇಜಿಯಸ್ ಅಂತ ಹೇಳ್ತೀವಿ, ಅಂದ್ರೆ ಹರಡುವಂತ ತೊಂದರೆ ಅಲ್ಲ, ಖಂಡಿತ ಅಲ್ಲ. ಕ್ಯಾನ್ಸರ್ ಅಂದ್ರೆ ಅದು ಮರಣ ಶಾಸನವೇ ಅನ್ನೋದೊಂದು ಪ್ರಶ್ನೆ. ಅದೇ ಈಗ ಹಳೇ ಯೋಚನೆ ಏನಿತ್ತು, ಕ್ಯಾನ್ಸರ್ ಬಂದ್ರೆ ಡೆತ್ ಸೆಂಟೆನ್ಸ್ ಅಂತ, ಡೆಫಿನೆಟ್ಲಿ ಅದು ಯೋಚನೆ ಇತ್ತು. ಬಟ್ ನಾವು ವಿ ಹ್ಯಾವ್ ವಂಡರ್ಫುಲ್ ಟೆಕ್ನಾಲಜಿ, ರೋಬೋಟಿಕ್ ಸರ್ಜರಿ ಇದೆ, ಟಾರ್ಗೆಟೆಡ್ ಥೆರಪಿ ಇದೆ, ರೇಡಿಯೇಷನ್ ಅಲ್ಲಿ ಹೊಸ ಟೆಕ್ನಾಲಜಿ ಇದೆ. ಅಂಡ್ ಡೆಫಿನೆಟ್ಲಿ ವಿ ಆರ್ ಅಚೀವಿಂಗ್ ವೆರಿ ಗುಡ್ ಸಕ್ಸಸ್ ರೇಟ್. ನಾವು ಬೇರೆ ದೇಶಗಳು ಅಂದ್ರೆ ಹೊರ ರಾಷ್ಟ್ರಗಳು US UK ಕಂಪ್ಯಾರಿಬಲ್ ಆಗಿ ನಾವು ಸಕ್ಸಸ್ ರೇಟ್ಸ್ ನ ಅಚೀವ್ ಮಾಡ್ತಾ ಇದ್ದೀವಿ. ಸೊ ಅಪ್ ಟು 3rd stage ಡೆಫಿನೆಟ್ಲಿ ಕ್ಯೂರಬಲ್ ಇದೆ. ಅಂಡ್ ಇವನ್ ಇನ್ 4th stage ಕೆಲವು ಕ್ಯಾನ್ಸರ್ಗಳಲ್ಲಿ ನಾವು ಕ್ಯೂರ್ನ ಚಾನ್ಸ್ ಆಪ್ಷನ್ ಮಾಡ್ಬೋದು. ಬಟ್ 4th stage ಹೋಗೋದಕ್ಕೆ ಬಿಡೋದು ನಮ್ಮ ತಪ್ಪು. ಸೊ ಅವೇರ್ನೆಸ್ ಅಲ್ಲಿ ಅದೇ ಮೇಯ್ನ್ ನಮಗೆ. ಸೊ ನಾವು ಕ್ಯಾನ್ಸರ್ ಬರೋದನ್ನ ಹೇಗೆ 100% ಪ್ರಿವೆಂಟ್ ಮಾಡಕ್ ಚಾನ್ಸ್ ಇಲ್ಲ, ಬಟ್ ಬಂದಾಗ ಅಟ್ಲೀಸ್ಟ್ ನಾವು ಅರ್ಲಿ ಡಿಟೆಕ್ಷನ್ ಮಾಡ್ಕೊಂಡ್ರೆ ಅರ್ಲಿಯರ್ ದ ಸ್ಟೇಜ್ ಕ್ಯೂರ್ ರೇಟ್ಸ್ ಅಷ್ಟೇ ಜಾಸ್ತಿ ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದು. ಓಕೆ, ಇನ್ನು ಈ ಕಾಯಿಲೆಯ ಚಿಕಿತ್ಸೆಯ ಸಮಯದಲ್ಲಿರಬಹುದು ರೋಗಿಯ ಮನೋಬಲ ಹಾಗೂ ಕುಟುಂಬದ ಪಾತ್ರ ಏನು ಅಂತ? ಒಂದು ಮೇನ್ ಪ್ರಾಬ್ಲಮ್ ಏನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಅಂದ್ರೆ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಟ್ರೀಟ್ಮೆಂಟ್. ಇಫ್ ಎಸ್ಪೆಷಲಿ ಈಗ ನಾವು ಕೀಮೋಥೆರಪಿ, ರೇಡಿಯೇಷನ್ ಎಲ್ಲ ಆಡ್ ಮಾಡ್ತೀವಿ ಅಂತಂದ್ರೆ ಕೆಲವು ಪೇಷಂಟ್ಸ್ ಗಳಿಗೆ ಬೇಕಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಇದೆ, 3rd stage ಇದೆ. ಸೊ ಶಿ ವಿಲ್ ಗೆಟ್ ಆಲ್ ದ 3 ಟ್ರೀಟ್ಮೆಂಟ್ಸ್, ಸರ್ಜರಿ, ಕೀಮೋಥೆರಪಿ ಅಂಡ್ ರೇಡಿಯೇಷನ್. ಸೊ ಟೋಟಲ್ ಟ್ರೀಟ್ಮೆಂಟ್ಸ್ ಅರೌಂಡ್ 6 months ಬಂದ್ಬಿಡುತ್ತೆ. ಸೊ ಪೇಷಂಟ್ ಗೋಸ್ ಥ್ರೂ ಎ ಲಾಟ್.
ಈಗ ಕೀಮೋಥೆರಪಿದು ಮೇನ್ ವರಿ ಏನಂತಂದ್ರೆ ಜನಗಳಿಗೆ ಕೂದಲು ಉದುರೋಗ್ತದೆ. ಸೊ ಅದೊಂದು ಸೋಷಿಯಲ್ ಸ್ಟಿಗ್ಮಾ. ಸೊ ಡೆಫಿನೆಟ್ಲಿ ಈಗ ಕೂದಲು ಉದುರೋದು ಒಂದು ಆಪ್ಷನ್ ಇದ್ದೇ ಇರ್ತದೆ, ಬಟ್ ದಟ್ ಡಸ್ ನಾಟ್ ಮೀನ್ ಈಗ ಪೇಷಂಟು ಪ್ರಾಬ್ಲಮ್ ಆಗ್ತದೆ. ಯಾಕೆಂದ್ರೆ ಯಾರಿಗೆ ಮನುಷ್ಯನಿಗೆ ಆದ್ರೂ ಅವ್ರ ಕೂದಲು ಅನ್ನೋದು ತುಂಬಾ ಒಂದು ಸೈಕಲಾಜಿಕಲ್ ಫೀಲಿಂಗ್ ಇರುತ್ತೆ. ಸೊ ಅಲ್ಲಿ ಈಗ ನಮ್ಮ ಸೊಸೈಟಿ ಬ್ಯಾಕಪ್ ಅಂಡ್ ಫ್ಯಾಮಿಲಿ ಬ್ಯಾಕಪ್ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ. ಬಿಕಾಸ್ ಪರ್ಸನ್ ಇಸ್ ಗೋಯಿಂಗ್ ಥ್ರೂ ಅ ಲಾಟ್. ಅವರಿಗೆ ಕಷ್ಟಗಳಿರುತ್ತೆ, ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು, ಸ್ವಲ್ಪ ವೀಕ್ನೆಸ್ ಇರ್ಬೋದು. ಸೊ ಅವರಿಗೆ ನಾವು ಸಪೋರ್ಟ್ ಕೊಡೋದಿದೆಯಲ್ಲ, ವೆದರ್ ಇಟ್ಸ್ ಆಸ್ ಅ ಸೊಸೈಟಿ ಆರ್ ಆಸ್ ಅ ಫ್ಯಾಮಿಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದೇ ವಿಲ್ ಬಿಕಮ್ ನಾರ್ಮಲ್ ಆಸ್ ಸೂನ್ ಆಸ್ ಟ್ರೀಟ್ಮೆಂಟ್ ಇಸ್ ಕಂಪ್ಲೀಟೆಡ್. ಅಂದ್ರೆ ಕೂದಲು ಉದುರೋದು ನಿಲ್ಲುತ್ತೆ, ಕೀಮೋ ನಿಂತ ಮೇಲೆ ಅದು ಕೂದಲು ವಾಪಸ್ ಬರುತ್ತೆ. ಸೊ ಇಟ್ಸ್ ಅ ಟೆಂಪರರಿ ಇವೆಂಟ್. ಬಟ್ ಆ ಟೈಮಲ್ಲಿ ನಮ್ಮ ಸಪೋರ್ಟ್ ಏನಿದೆಯಲ್ಲ, ಇಟ್ ಗೋಸ್ ಅ ಲಾಂಗ್ ವೇ ಟು ಹೆಲ್ಪ್ ದೆಮ್. ಈ ಕ್ಯಾನ್ಸರ್ ಪೇಷಂಟ್ನ ದಯವಿಟ್ಟು ಯಾರು ಅಂಟು ರೋಗಿ ಥರ ನೋಡೋದು ನಿಲ್ಲಿಸ್ಬಿಡಿ. ಕ್ಯಾನ್ಸರ್ ಪೇಷಂಟಿಂದ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಇಲ್ಲ, ಬಟ್ ಅವರಿಗೆ ನಿಮ್ಮ ಹೆಲ್ಪ್ ಬೇಕು, ಅಥವಾ ನಿಮ್ಮ ಸಿಂಪತಿ ಕೊಡಲಿಲ್ಲ ಅಂದ್ರೂ ಎಂಪತಿ, ಅಟ್ಲೀಸ್ಟ್ ನೀವು ಹೆಲ್ಪ್ ದೆಮ್ ಆಸ್ ಮಚ್ ಇಸ್ ಯು ಕ್ಯಾನ್. ಆ್ಯಂಡ್ ಅನುಕಂಪ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೇನು ಎಕ್ಸ್ಟ್ರಾ ಸಪೋರ್ಟ್ ಕೊಡಲಿಲ್ಲ ಅಂದ್ರೂ ಬಿ ದೇರ್ ಪರ್ಸ್ನಲಿ, ಎಮೋಷ್ನಲಿ ಬಿ ದೇರ್ ಟು ಹೆಲ್ಪ್ ದೆಮ್, ಟಾಕ್ ಟು ದೆಮ್. ದೇ ನೀಡ್ ದಟ್ ಎಮೋಷನಲ್ ಸಪೋರ್ಟ್ ಅಂತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಷ್ಟೇ. ಫಿಸಿಕಲಿ ಮೆಜಾರಿಟಿ ಮೇ ನಾಟ್ ರಿಕ್ವೈರ್. ಈಗ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಮಾಡಿದ್ರೆ ಅದ್ರ ನಾಳೆಗೇನೆ ಓಡಾಡ್ತಾರೆ ಮೆಜಾರಿಟಿಯಲ್ಲಿ. ಸೊ ಇಟ್ಸ್ ಓನ್ಲಿ ದ ಎಮೋಷನಲ್ ಸಪೋರ್ಟ್ ಆಸ್ ಅ ಪರ್ಸನ್, ಆಸ್ ಅ ಫ್ಯಾಮಿಲಿ, ಆಸ್ ಅ ಹಸ್ಬೆಂಡ್ ಆರ್ ಎನಿಬಡಿ ಇನ್ ದ ಫ್ಯಾಮಿಲಿ. ಡು ನಾಟ್ ಟ್ರೀಟ್ ದೆಮ್ ಲೈಕ್ ಅನ್ಟಚಬಲ್ಸ್ ಆ್ಯಂಡ್ ಮೇಕ್ ಶೋರ್ ಯು ಆರ್ ದೇರ್ ಎಮೋಷ್ನಲಿ ಆ್ಯಂಡ್ ಫೈನಾನ್ಷಿಯಲಿ. ಈಗ ಮೆನಿ ಸಪೋರ್ಟ್ಸ್ ಇದೆ ಗೌರ್ಮೆಂಟ್ ಕಡೆಯಿಂದ. ಸೊ ಅಟ್ಲೀಸ್ಟ್ ಎಮೋಷ್ನಲಿ ಇಫ್ ಯು ಆರ್ ದೇರ್, ದೇ ವಿಲ್ ಕಮ್ ಥ್ರೂ ಕಾಂಕೋರ್ಡ್. ಕ್ಯಾನ್ಸರ್ ಕ್ಯಾನ್ ಬಿ ಕಾಂಕೋರ್ಡ್ ಡೆಫಿನೆಟ್ಲಿ. ತುಂಬ ಅದ್ಭುತವಾದ ಮಾತುಗಳನ್ನು ಹೇಳಿದ್ರಿ ಡಾಕ್ಟರ್ ಸುಹಾಸ್. ಕೊನೆಯದಾಗಿ ಒಂದು ಟೇಕ್ ಹೋಮ್ ಮೆಸೇಜ್ ನಮ್ಮ ಕೇಳುಗರಿಗೆ ಕೊಡಬೇಕು ಅಂತಂದರೆ ನಿಮ್ಮ ಕಡೆಯಿಂದ ಏನು ಹೇಳ್ಬೋದು? ಈಗ ಕ್ಯಾನ್ಸರಲ್ಲಿ ಮೇಯ್ನ್ ನಾವು ಎಲ್ಲರಿಗೂ ಹೇಳೋದಂತಂದರೆ ಅರ್ಲಿ ಡಿಟೆಕ್ಷನ್ ಸೇವ್ಸ್ ಲೈಫ್ಸ್ ಅಂತಂದರೆ, ನಾವು ಎಷ್ಟು ಬೇಗ ಅದನ್ನು ಕಂಡುಹಿಡ್ತೀವಿ ಅಷ್ಟು ಬೇಗ ನಾವು ಅದನ್ನು ಸರಿ ಮಾಡ್ಬೋದು, ಆ್ಯಂಡ್ ಅಷ್ಟು ಜಾಸ್ತಿ ಚಾನ್ಸಸ್ ಸಕ್ಸಸ್ ಆಗೋದಕ್ಕಿರುತ್ತೆ. ಸೊ ಕ್ಯಾನ್ಸರ್ ಸಿಂಪ್ಟಮ್ಸ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ಆ್ಯಂಡ್ ಗೋ ಥ್ರೂ ಯುವರ್ ಬಾಡಿ ಒನ್ಸ್. ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ, ಆ್ಯಂಡ್ ಎನಿ ಡೌಟ್ ಪ್ಲೀಸ್ ಗೆಟ್ ಅನ್ ಎಕ್ಸ್ಪರ್ಟ್ ಒಪಿನಿಯನ್. ಸೊ ದಟ್ ಈಗ ತೊಂದರೆ ಇಲ್ಲ ಅಂತಂದರೆ ಡೆಫಿನೆಟ್ಲಿ ವರ್ತ್ ವೈಲ್, ಬಟ್ ತೊಂದರೆ ಇತ್ತು ಅಂತಂದರೆ ನಾವು ಮಿಸ್ಟೇಕ್ಸ್ ಮಾಡಿ ತಿಂಗಳಾನುಗಟ್ಟಲೆ ವೆಯ್ಟ್ ಮಾಡ್ತೀವಿ, ಆ್ಯಂಡ್ ದಟ್ ಈಸ್ ದ ಮೇನ್ ರೀಸನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಫೇಲ್ ಆಗೋದಕ್ಕೆ. ಸೊ ಮೇಕ್ ಶೋರ್ ಎಜುಕೇಟ್ ಯುವರ್ ಸೆಲ್ಫ್, ಆ್ಯಂಡ್ ಅರ್ಲಿ ಡಿಟೆಕ್ಷನ್ ಸೇವ್ಸ್ ಲೈಫ್ಸ್. ಎಲ್ಲರೂ ಜಾಗೃತಿನ ಅವರಲ್ಲಿ ಅವರೇ ಬೆಳೆಸ್ಕೋಬೇಕು ಅನ್ನೋದು ಒಂದು. ತುಂಬ ಚೆನ್ನಾಗಿ ಮಾತನಾಡಿದರು ಡಾಕ್ಟರ್ ಸುಹಾಸ್ ಅವರು. ಬಹಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಅವರು ಕೊಟ್ಟಂಥ ಮಾಹಿತಿ ಖಂಡಿತವಾಗಿ ನಮ್ಮ ಎಲ್ಲ ಕೇಳುಗರಿಗೆ ತುಂಬ ಉಪಯುಕ್ತವಾಗಿ ಕಂಡಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟು ಹೊತ್ತು ನಮ್ಮೊಂದಿಗೆ ಬಂದು ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಡಾಕ್ಟರ್ ಸುಹಾಸ್ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಮೈಸೂರು ಆಕಾಶವಾಣಿ ಪರವಾಗಿ ಹಾಗೂ ನಮ್ಮೆಲ್ಲರ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ತೆ ಸರ್. ಧನ್ಯವಾದಗಳು. ಇದುವರೆಗೆ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆಯ ಸಂದರ್ಭದಲ್ಲಿ ಕ್ಯಾನ್ಸರ್ ಕಾಯಿಲೆ ಹಾಗೂ ಅದರ ಚಿಕಿತ್ಸೆ ಬಗ್ಗೆ ಸಾಮಾನ್ಯ ಜನರು ತಿಳಿದಿರಬೇಕಾದ ಅಂಶಗಳು ಈ ಕುರಿತು ತಿಳಿಸಿಕೊಟ್ಟವರು ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸುಹಾಸ್ ಕೆಆರ್. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಕುಲ್ದೀಪ್ ಎನ್. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.